ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಎಲ್ರಿಗೂ ಪಿ ಜಿ ಸಿ ಟಿ 2025 ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟನ್ನು ನೋಡಿದ್ದೀರಲ್ಲ, ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ಗೊತ್ತಾಗಿದೆ ನಿಮಗೆ. ಸೊ ಇವಾಗ ನಿಮಗೆ ಫೈನಲ್ ರಿಸಲ್ಟು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ, ಅಂದರೆ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಾಕ್ತಾರೆ. ಸೊ ನಿಮಗೆ 99% ನಿಮಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ಯಾವ್ದು ಸಿಕ್ಕಿದೆಯಲ್ಲ ಅದೇ ಸಿಗುತ್ತೆ ನಿಮಗೆ ಫೈನಲ್ ರಿಸಲ್ಟಲ್ಲೂ. ಏನಕ್ಕೆ ಅಂದರೆ ನಿಮಗೆ ಮಾಡಿಫಿಕೇಷನ್ಸು ಮತ್ತು ಚೇಂಜಸ್ ಮಾಡೋದಕ್ಕೆ ಏನು ಟೈಮ್ ಕೊಟ್ಟಿರಲಿಲ್ಲ. ಅವ್ರೇನು ಕೊಟ್ಟಿರೋ ಟೈಮು ಓನ್ಲಿ ಕಟ್ ಆಫು ಮತ್ತು ನಿಮ್ಮ ರ್ಯಾಂಕ್ನ ಚೆಕ್ ಮಾಡ್ಕೊಳ್ಳಿ ಅಂತ. ನೀವು ಬಂದಿರೋ ರ್ಯಾಂಕು ಈ ಕಟ್ ಆಫ್ ಒಳಗಡೆ ಇದ್ದು ಆ ಕಾಲೇಜಿಗೆ ನೀವು ಅಪ್ಲೈ ಮಾಡಿದರೆ ಸಿಕ್ಕಿರುತ್ತೆ, ಇಲ್ಲ ಅಂದರೆ ಸಿಕ್ಕಿರಲ್ಲ. ಅಕಸ್ಮಾತ್ ನಿಮ್ಮದು ಕಟ್ ಆಫ್ ರ್ಯಾಂಕ್ ಒಳಗಡೆನೇ ನಿಮ್ಮ ರ್ಯಾಂಕ್ ಇದ್ದು ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಒಂದು ಇಮೇಲ್ ಕಳಿಸಿದ್ರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಬಟ್ 99% ಆ ಥರ ಎರರ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಸಿಸ್ಟಮ್ ಜನರೇಟೆಡ್ ಆಗಿರೋದ್ರಿಂದ ಆ ಥರ ಎರರ್ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಿಮಗೆ 99% ಯಾವುದು ಕಾಲೇಜು ನಿಮಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿದೆಯಲ್ಲ ಅದೇ ಕಾಲೇಜ್ ನಿಮಗೆ ಫೈನಲ್ ರೌಂಡಲ್ಲೂ ಸಿಗುತ್ತೆ ಇವಾಗ. ಸೊ ಈಗ ಸಿಕ್ಕಿರೋರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಲಾಟೆಡ್ ಕಾಲೇಜಿಗೆ ಹೋಗಿ ಕಂಪಲ್ಸರಿ ರಿಪೋರ್ಟ್ ಮಾಡ್ಕೊಳ್ಳೇಬೇಕು. ಇವಾಗ ಅವ್ರು ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ, ಅದೆಲ್ಲ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಇದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ನೀವು. ಈ ಡಾಕ್ಯುಮೆಂಟ್ಸ್ ತೊಗೊಂಡೋದ್ರೆ ಮಾತ್ರ ನಿಮಗೆ ಅಡ್ಮಿಷನ್ಸ್ ಆಗೋದು. ಮತ್ತು ಟಿ ಸಿ ಮಾತ್ರ ಆಪ್ಷನಲ್ ಇರುತ್ತೆ, ಅದನ್ನು ನಿಮಗೆ ಟೈಮ್ ಕೊಡ್ತಾರೆ ಬೇಕಾದ್ರೆ ಟಿ ಸಿ ಸಬ್ಮಿಟ್ ಮಾಡೋದಕ್ಕೆ. ಉಳಿದಿದ್ದೆಲ್ಲ ಡಾಕ್ಯುಮೆಂಟ್ಸ್ ನೀವು ಕಂಪಲ್ಸರಿ ತೊಗೊಂಡೋಗ್ಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಸು ಮತ್ತು ಸ್ಟಾಂಪ್ ಸೈಜ್ ಫೋಟೋಸು ಒಂದು 5 ಕಾಪಿ ತೊಗೊಂಡೋದ್ರೆ ಸಾಕು. ಉಳಿದೆಲ್ಲ ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ ಜೊತೆ ಫೋಟೋ ಕಾಪೀಸು ತೊಗೊಂಡೋಗ್ಬೇಕು. ಯಾರ್ಯಾರಿಗೆ ಕಾಲೇಜು ಅಲಾಟ್ ಆಗಿಲ್ವಲ್ಲ ಅವರಿಗೆ ಥರ್ಡ್ ರೌಂಡ್ಗೆ ಎಲಿಜಿಬಲ್ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಸೆಕೆಂಡ್ ರೌಂಡು ಮತ್ತು ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರೇನಾದರೂ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕೆ ಎನವರು ಥರ್ಡ್ ರೌಂಡ್ ಮಾಡಿದ್ರೆ ಮಾತ್ರ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು, ಅಲಾಟ್ ಆಗದೆ ಇರೋರು. ಬಟ್ ಗ್ಯಾರಂಟಿ ಏನಕ್ಕೆ ಕೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ 24ಅಲ್ಲಿ ಥರ್ಡ್ ರೌಂಡ್ ಇತ್ತು, 2023ನಲ್ಲೂ ಥರ್ಡ್ ರೌಂಡ್ ಇತ್ತು. ಬಟ್ 2022ನಲ್ಲಿ ಥರ್ಡ್ ರೌಂಡ್ ಇರಲಿಲ್ಲ. ಹಂಗಾಗಿ ಚಾನ್ಸಸ್ಸು ಗ್ಯಾರಂಟಿನ ಅಂತ ಹೇಳಕ್ಕೆ ಬರಲ್ಲ. ಬಟ್ 99% ಮಾಡೋ ಚಾನ್ಸ್ ಇದೆ. ಏನಕ್ಕೆಂದರೆ ಇನ್ನೂ ಭಾಳ ಟೈಮ್ ಇದೆ. ಇವಾಗಿನ್ನು ಅಕ್ಟೋಬರ್ 25 ಇವತ್ತು. ಸೊ ಲಾಸ್ಟ್ ಟೈಮು ಥರ್ಡ್ ರೌಂಡು ಪಿ ಜಿ ಸಿ ಟಿ ರೌಂಡ್ ಆದಾಗ ಡಿಸೆಂಬರ್ ಆಗೋಗಿತ್ತು ಆಲ್ಮೋಸ್ಟು. ಸೊ ಹಂಗಾಗಿ ಟೈಮ್ ಇರೋದ್ರಿಂದ ಮತ್ತು ನಂಬರ್ ಆಫ್ ಸೀಟ್ಸ್ ಉಳ್ಕೊಂಡಿರೋ ಚಾನ್ಸ್ ಇರೋದ್ರಿಂದ ನಿಮಗೆ ಥರ್ಡ್ ರೌಂಡ್ ಮಾಡೋ ಚಾನ್ಸಸ್ ಭಾಳ ಇದೆ ಅನಿಸುತ್ತೆ. ಅದು ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅಪ್ಡೇಟ್ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನನ್ನ ಕಡೆಯಿಂದ ನೋಟಿಫಿಕೇಶನ್ ಬರುತ್ತೆ ಥರ್ಡ್ ರೌಂಡ್ ಆದ ತಕ್ಷಣ. ಮತ್ತು ನಿಮ್ಗೆ ಏನಾದರೂ ಫರ್ದರ್ ಗೈಡೆನ್ಸು ಕಾಲೇಜ್ ಬಗ್ಗೆ ಇರ್ಬೋದು, ಅಲಾಟ್ ಆಗಿರೋದು ಅಥವಾ ಬೇಡವೋ ಬೇಕು ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಇಮೇಲ್ ಮಾಡಿದ್ರೆ ನನ್ನ ಇಮೇಲ್ ಐಡಿಗೆ ನಾನು ನಿಮಗೆ ಪರ್ಸ್ನಲಾಗಿ ಗೈಡ್ ಮಾಡ್ತೀನಿ. ಏನಕ್ಕೆ ಅದನ್ನು ಓಪನ್ ಡಿಸ್ಕಷನ್ ಮಾಡಲ್ಲ ಅಂತ ಹೇಳಿದ್ರೆ, ಯಾವ ಕಾಲೇಜ್ ಬಗ್ಗೆನೂ ನಾನು ಬ್ಯಾಡ್ ಕಮೆಂಟ್ಸ್ ಇರ್ಬೋದು, ಒಳ್ಳೆ ಕಮೆಂಟ್ಸ್ ಇರ್ಬೋದು ನಾನು ಕೊಡಲ್ಲ. ಯಾಕೆಂದರೆ ಓಪನ್ ಫಾರಮಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಅದೊಂಥರ ಪ್ರಮೋಷನು ಡಿಮೋಷನ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಅದಕ್ಕೆ ಎಂಟರ್ಟೈನ್ ಮಾಡಲ್ಲ. ನಿಮ್ಗೆ ಏನೇ ಬೇಕು ಅಂದರೆ ಇಲ್ಲಿ ಕ್ವೈರಿಗೆ ನಾನು ಇಮೇಲ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.